ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಟೈಲ್ ಫ್ರಮ್ ಸೋಲ್. ನಾನಿವತ್ತು ಆಯಿಲಿ ಸ್ಕಿನ್ ಇರುವವರು, ಮುಖ ತುಂಬ ಓಪನ್ ಪೋರ್ಸ್ ಇರುವವರು ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂದರೆ ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಆಯಿಲಿ ಸ್ಕಿನ್ ಇರುವವರು ಮೇಕಪ್ ಮಾಡೋಕ್ಕೂ ಮುಂಚೆ ಫಾಲೋ ಮಾಡಬೇಕಾಗಿರೋಂಥ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಐಸ್ ಕ್ಯೂಬ್ಸ್ನ ಅಪ್ಲೈ ಮಾಡೋದು. ಫ್ರಿಜ್ಜಲ್ಲಿ ಈ ರೀತಿಯಾದಂಥ ಐಸ್ ಕ್ಯೂಬ್ಸ್ ಇರುತ್ತಲ್ವ, ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ. ನಂತರ ಬಂದುಬಿಟ್ಟು ಒಂದು ಚಿಕ್ಕ ಕಾಟನ್ ಬಟ್ಟೆ ಅಥವಾ ಒಂದು ಕರ್ಚೀಫ್ ಇರುತ್ತಲ್ವ, ಅದಕ್ಕೆ ಒಂದು ಐಸ್ ಕ್ಯೂಬ್ಸನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಹಾಕ್ಕೊಂಡು ರ್ಯಾಪ್ ಮಾಡ್ಕೊಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು ಐಸ್ ಕ್ಯೂಬ್ಸನ್ನು ಡೈರೆಕ್ಟಾಗಿ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಸ್ಕಿನ್ನಿಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಹಾಗಾಗಿ ಈ ರೀತಿಯಾದಂಥ ಒಂದು ಕಾಟನ್ ಬಟ್ಟೆಲ್ಲೇ ನೀವು ರ್ಯಾಪ್ ಮಾಡಿಬಿಟ್ಟು ನಂತರ ಅಪ್ಲೈ ಮಾಡಬೇಕು. ಸೊ ಈ ರೀತಿಯಾಗಿ ಐಸ್ ಕ್ಯೂಬ್ಸನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದಾಗಿ ಫೇಸಲ್ಲಿರುವಂಥ ಓಪನ್ ಪೋರ್ಸ್ ಇರುತ್ತಲ್ವ, ಅದೆಲ್ಲ ಆಲ್ಮೋಸ್ಟ್ ಶ್ರಿಂಕ್ ಆಗುತ್ತೆ. ಆಲ್ಮೋಸ್ಟ್ ಒಂದು 65 to 70% ಶ್ರಿಂಕ್ ಆಗುತ್ತೆ. ಸೊ ಅದು ಆಯಿಲ್ ಜನ್ರೇಷನ್ನ ರೆಡ್ಯೂಸ್ ಮಾಡುತ್ತೆ. ಈ ರೀತಿಯಾಗಿ ಐಸ್ ಕ್ಯೂಬ್ಸ್ನ ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿ ಆದ ನಂತರ ಒಂದು 10 minutes ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಎಲ್ಲಿಗಾದರೂ ಫಂಕ್ಷನ್ಗಳಿಗೆ ಹೊರಟಾಗ, ಇಲ್ಲಾಂದರೆ ಈ ಆಯಿಲಿ ಸ್ಕಿನ್ ಇರುವವರು ಈ ರೀತಿಯಾಗಿ ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದು 10 ನಿಮಿಷ ಮುಂಚೆನೇ ಈ ರೀತಿಯಾಗಿ ನೀವು ನಿಮ್ಮ ಸ್ಕಿನ್ನನ್ನು ಪ್ರಿಪೇರ್ ಮಾಡಿ ಇಟ್ಕೊಬೇಕಾಗುತ್ತೆ. ನಂತರ ನೀವು ಡ್ರೆಸ್ಅಪ್ ಎಲ್ಲ ಆದ ನಂತರ ಉಳಿದಿರೋ ಮೇಕಪ್ಪನ್ನು ಕಂಟಿನ್ಯೂ ಮಾಡ್ಬೋದು. ಈಗ ನೋಡಿ, ಒಂದು ಆಲ್ಮೋಸ್ಟ್ 5 to 10 minutes ನಾನು ಈ ರೀತಿಯಾಗಿ ಐಸ್ ಕ್ಯೂಬ್ಸಿಂದ ನನ್ನ ಫೇಸನ್ನು ರಬ್ ಮಾಡಿದ್ದೀನಿ. ಈಗ ಬನ್ನಿ ನಾವು ನೆಕ್ಸ್ಟ್ ಪ್ರೊಸೀಜರ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ರೋಸ್ ವಾಟರ್ನ ಅಪ್ಲೈ ಮಾಡಬೇಕು. ರೋಸ್ ವಾಟರ್ ಬಂದುಬಿಟ್ಟು ಯಾವುದೇ ಕಂಪನಿದನ್ನು ನೀವು ಯೂಸ್ ಮಾಡ್ಬೋದು. ರೋಸ್ ವಾಟರ್ನ ಅಪ್ಲೈ ಮಾಡಿ ಈ ರೀತಿಯಾಗಿ ಡ್ಯಾಬ್ ಮೋಷನಲ್ಲಿ ನಮ್ಮ ಸ್ಕಿನ್ನಿಗೆ ಪ್ರೆಸ್ ಮಾಡಬೇಕು. ಆ ರೀತಿಯಾಗಿ ಮಾಡೋದ್ರಿಂದಾಗಿ ರೋಸ್ ವಾಟರ್ ಏನಿದೆ ಅದು ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮಾಯಿಶ್ಚರೈಸರ್ ಯೂಸ್ ಮಾಡಬೇಕಾಗುತ್ತೆ. ನಾನಿವತ್ತು ಅಲೋವೆರಾ ಜೆಲ್ಲನ್ನೇ ಮಾಯಿಶ್ಚರೈಸರ್ ಕಮ್ ಪ್ರೈಮರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಸ್ಪೆಷಲಿ ನಮ್ಮ ನೋಸ್ ಹತ್ರ ಮತ್ತು ನಮಗೆ ಎಲ್ಲೆಲ್ಲಿ ಓಪನ್ ಪೋರ್ಸ್ ಇರುತ್ತಲ್ವ, ಅಲ್ಲಿ ಮಾತ್ರ ಈ ಮಾಯಿಶ್ಚರೈಸರ್ ಕಮ್ ಪ್ರೈಮರ್ನ ಮಿಸ್ ಮಾಡಲೇಬಾರ್ದು. ಹಾಗೆ ಸಮ್ಮರ್ ಟೈಮ್ ಆಗಿರೋದ್ರಿಂದಾಗಿ ಸನ್ಸ್ಕ್ರೀನ್ ಲೋಷನ್ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ನಾನಿಲ್ಲಿ ಲ್ಯಾಕ್ಮೆ ಅವ್ರದ್ದು ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನನ್ನ SPF ಫ್ಯಾಕ್ಟರ್ ಬಂದುಬಿಟ್ಟು 25 ಇದೆ. ನೀವು ಬೇಕಂದರೆ 25ಗಿಂತನೂ ಜಾಸ್ತಿ SPF ಫ್ಯಾಕ್ಟರ್ ಇರೋಂಥ ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡ್ಬೋದು. ಸನ್ಸ್ಕ್ರೀನ್ ಲೋಷನ್ ಅಷ್ಟೇ ಸಮ್ಮರಲ್ಲಿ ತುಂಬಾ ಕಂಪಲ್ಸರಿ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಾಂತ ಹೇಳಿದರೆ ಸ್ಕಿನ್ ಸನ್ ಬರ್ನ್ ಆಗಿಬಿಟ್ಟು ಎಲ್ಲ ಅಲ್ಲಲ್ಲಿ ಚುಕ್ಕೆಗಳೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಇವತ್ತಿನ ಫೇವ್ರೇಟ್ ಕಮೆಂಟನ್ನು ನಾನು ಓದ್ತಾ ಇದ್ದೀನಿ. ಯಶವಂತ್ ಅನ್ನೋರು, ನಿಮಗೆ ಒಳ್ಳೆ ಎಕ್ಸ್ಪ್ಲನೇಷನ್ ಸ್ಕಿಲ್ಸ್ ಇದೆ, ಎಕ್ಸ್ಪ್ಲೇನಿಂಗ್ ಟು ದ ಪಾಯಿಂಟ್, ಆಲ್ ದ ಬೆಸ್ಟ್ ಅಂತ ಹಾಕಿದ್ದಾರೆ. ತುಂಬ ಥ್ಯಾಂಕ್ಸ್ ಯಶವಂತ್ ಅವರೇ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಸೊ ಈಗ ಆ್ಯಕ್ಚುಯಲ್ ಮೇಕಪ್ ಸ್ಟಾರ್ಟ್ ಆಗ್ತಾ ಇದೆ. ನಾನಿವತ್ತು ಫಿಟ್ಮಿ ಅವ್ರದ್ದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಶೇಡ್ ಬಂದುಬಿಟ್ಟು 32. ಈ ರೀತಿಯಾಗಿ ಸ್ವಲ್ಪ ಕ್ವಾಂಟಿಟಿನ ನನ್ನ ಕೈ ಮೇಲೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ತೊಗೊಂಡು ಈ ರೀತಿಯಾಗಿ ಡಾಟ್ ಮೋಷನಲ್ಲಿ ನನ್ನ ಫೇಸಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫೌಂಡೇಶನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದ್ರ ಟಿಪ್ಸನ್ನೆಲ್ಲ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ, ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವೇನು ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದರೆ ನಾನು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಬಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ನಿಮಗೆಲ್ರಿಗೂ ಈಗಾಗಲೇ ಗೊತ್ತಾಗಿರುತ್ತೆ ಬ್ಯೂಟಿ ಬ್ಲೆಂಡರ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಫೇಸಿಗೆ ಯೂಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ನೀರಲ್ಲಿ ಅದನ್ನು ಸೋಪ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಇರೋ ಫೌಂಡೇಶನ್ ಎಲ್ಲ ಅದೇ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ, ನಮ್ಮ ಫೇಸಲ್ಲಿ ಏನೂ ಉಳಿಯೋದಿಲ್ಲ. ಸೊ ನಾನಿಲ್ಲಿ ಆಲ್ರೆಡಿ ಸೋಪ್ ಮಾಡಿ ಇಟ್ಕೊಂಡಿದ್ದೆ, ಅದರಲ್ಲೇ ಈಗ ನನ್ನ ಫೇಸಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಗೆ ಫೌಂಡೇಶನ್ನ ಅಪ್ಲೈ ಮಾಡುವಾಗ ನಮ್ಮ ಕಿವಿಗಳು ಹಾಗೆ ಕುತ್ತಿಗೆಯನ್ನು ಮಾತ್ರ ಯಾವತ್ತೂ ಮರಿಬಾರ್ದು. ಈ ಪಾರ್ಟನ್ನು ನಾನು ನನ್ನ ಪ್ರತಿಯೊಂದು ಮೇಕಪ್ ವಿಡಿಯೋದಲ್ಲೂ ನಿಮಗೆ ಇನ್ಫಾರ್ಮ್ ಮಾಡ್ತಾನೆ ಇರ್ತೀನಿ. ಇಷ್ಟೊತ್ತಿಗಾಗಲೇ ನಿಮಗೆಲ್ರಿಗೂ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಬೇಕು. ಇದ್ರ ಬದಲಾಗಿ ನೀವು ಲೂಸ್ ಪೌಡರ್ ಅಥವಾ ರೋಸ್ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ಸೊ ಆಯಿಲಿ ಸ್ಕಿನ್ ಇರೋವರಿಗೆ ಈ ಸ್ಟೆಪ್ ಕೂಡ ತುಂಬಾ ಕಂಪಲ್ಸರಿ ಅಂತ ಹೇಳ್ಬೋದು. ಮೇನ್ಲಿ ನೀವು ನಿಮ್ಮ ಟೀ ಝೋನ್ ಏರಿಯಾ ಇರುತ್ತಲ್ವ, ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದಕ್ಕೆ ಟೀ ಝೋನ್ ಏರಿಯಾ ಅಂತ ಹೇಳ್ತಾರೆ. ಅಲ್ಲೇ ಜಾಸ್ತಿ ಆಯಿಲ್ ಜನ್ರೇಷನ್ ಆಗೋದು. ಸೊ ಅಲ್ಲಿಗೆ ಮಾತ್ರ ನೀವು ಮಿಸ್ ಮಾಡ್ದೇ ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಲ್ಯಾಕ್ಮೆ ಅವ್ರದ್ದು 9 to 5 ಪಿಂಕ್ ಕಲರ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕಾಜಲ್ ಆಗಲಿ ಐಬ್ರೋ ಪೆನ್ಸಿಲ್ ಆಗಲಿ ಏನನ್ನು ಯೂಸ್ ಮಾಡಿಲ್ಲ. ಆಯಿಲಿ ಸ್ಕಿನ್ ಇರುವವರು ಆದಷ್ಟು ಓವರ್ ಮೇಕಪ್ ಮಾಡೋದನ್ನು ಅವಾಯ್ಡ್ ಮಾಡಿ. ಸೊ ನೀವು ಓವರ್ ಮೇಕಪ್ ಮಾಡಿದಾಗ ಏನಾಗುತ್ತೆ, ಆಯಿಲ್ ಜನ್ರೇಷನ್ನ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ.
ಸ್ವೆಟ್ ಆಗ್ತಾ ಇದ್ದಂಗೆ ಮೇಕಪ್ ಎಲ್ಲ ಹೋಗುತ್ತೆ, ತುಂಬ ಗಲೀಜು ಕಾಣಿಸುತ್ತೆ. ನೀವು ಈಗಾಗಲೇ ಏನು ಕಾಂಪ್ಯಾಕ್ಟ್ ಪೌಡ್ರ್ ಹಾಕಿರ್ತೀರಲ್ವ ಅದಷ್ಟೇ ಸಾಕು. ಅದಾದ ನಂತರ ನೀವು ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಬೋದು, ಕಾಜಲ್ನ ಅಪ್ಲೈ ಮಾಡ್ಬೋದು. ಅದಕ್ಕೂ ಕೂಡ ಒಂದು ಟಿಪ್ಸ್ ಇದೆ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನಾನೀಗ ಪಿಂಕ್ ಲಿಪ್ಸ್ಟಿಕ್ಕನ್ನು ಹಾಕಿದ್ದೀನಿ. ಫೈನಲಿ ನನ್ನ ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.